ಆಟೋ ತಗೊಂಡಿದ್ದೆ, ಹೊಸ ಆಟೋ. ಹೊಸ ಆಟೋ ತಗೊಂಡಿದ್ರಾ? ತಗೊಂಡಿದ್ದೆ. ತಗೊಂಡು ಎರಡು 2.5 ವರ್ಷ ಆಯ್ತು. ಹಾ. 10 ತಿಂಗಳು ಲೋನ್ ಕಟ್ಟಿದೀನಿ. ಹ್ಮ್ 10 ತಿಂಗಳು ಲೋನ್ ಕಟ್ಟಿರ್ಬೇಕಾದ್ರೆ 10 ತಿಂಗಳು ಸುಧಾ ಕೇಳಿ ಅವ್ರ ಹತ್ರ ಎಲ್ಲ ಕೇಳಿ ಪರ್ಮೆಂಟ್ ಕೊಡಿ ಅಂದ್ರೆ ಪರ್ಮೆಂಟ್ ಕೊಟ್ಟಿಲ್ಲ. ಹ್ಮ್ ಸೊ ಪರ್ಮೆಂಟೇ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದ್ಸತಿ ರಾಮನಗರದ ಆಟೋ ಇದು ಟ್ರಾಫಿಕ್ ಅವ್ರಿಗೆ ತಗೊಳಕಂಡೆ. ಹ್ಮ್ ಪರ್ಮೆಂಟ್ ಅಂತಂದ್ರು. ಅಣ್ಣ ಪರ್ಮೆಂಟ್ ಇಲ್ಲ ಅಂದಿ. ಹ್ಮ್ ಕೊಡ್ತಾರೆ ಅಂತ ಹೇಳ, ಪರ್ಮೆಂಟ್ ಇಲ್ಲ ಅಂದಿ. ಹಂಗನ್ನತ್ಲೆ ಸರಿ ಹಂಗೆಲ್ಲ ಓಡಿಸ್ಬಿಡ ಕಣೋ, ನಿಲ್ಸ್ಬಿಡೋ, ಹೆಚ್ಚು ಕಡಿಮೆ ನೀ ಕಟ್ಬೇಕಾಯ್ತದ, ಮೇಲೆ ಎಲ್ಲಿಂದ ತಲೆಗೆ ತಗೊಂಡ್ ಅಂದ್ರು. ಹೌದು. ಸರಿ ಆಯ್ತಂತ ಗಾಡಿನ ಲೋನ್ ಕಟ್ಟದ್ನ ನಿಲ್ಸ್ತಿ ಫಸ್ಟ್. ಹ್ಮ್ ಲೋನ್ ಅನ್ನ 1.25 ವರ್ಷ ಆಗಿದೆ ನಾನು ಇದುವರೆಗೂ ಲೋನ್ ಕಟ್ಲಿಲ್ಲ. ಹ್ಮ್ ನಾನು ಒಂದ್ಸತಿ ಅವರು ಆಫೀಸ್ ಹತ್ರ ಹೋಗಿದಾಗ ಇದ್ರ MG ರೋಡ್ ಹತ್ರ ಆಫೀಸ್ ಅವ್ರದ್ದು, ಹ್ಮ್ ಫೈನಾನ್ಸ್ ಆಫೀಸ್ದು ಅಭಯ್. ಹ್ಮ್ ನನಗೆ ಇನ್ಸೂರೆನ್ಸ್ ಒಂದು ಕೊಟ್ಟಿದ್ದಾರೆ ಅಷ್ಟೇ, ಹ್ಮ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಹ್ಮ್ ಸರಿ ಆಫೀಸಿಂದ ಫೋನ್ ಹಾಕ್ಬಿಟ್ಟು ಸರ್ ಆಧಾರ್ದು OTP ಕೊಡಿ ಅಂತ ಅನ್ಬಿಟ್ಟು ನನ್ಗೆ ಹೇಳಿದ್ರು. ಹ್ಮ್ ಇಲ್ಲ ನನ್ಗೆ ಆತರ ಎಲ್ಲ ಪ್ರೊಸೀಜ್ ಇಲ್ಲ ಕೊಡುವಂತದ್ದು, ನಾನೇನ್ ಕೊಡುದಿಲ್ಲ ಅಂತ ಹೇಳಿದೆ. ಹ್ಮ್ ಆಮೇಲೆ ಚೆಕ್ ಕೊಡಿ ಸರ್ ಅಂತಂದ್ರು. ಹ್ಮ್ ಇಲ್ಲ ಚೆಕ್ ಬಂದು ನಂದು ಮಂಡ್ಯ, ನಂದು ಬೆಂಗಳೂರು ಅಕೌಂಟ್ ಇಲ್ಲ, ಚೆಕ್ಕು ಇಲ್ಲ ನನ್ನ ಹತ್ರ, ಅಲ್ಲಿ ಊರ್ಗ್ ಹೋದ್ಮೇಲೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊ ಬಂದಿದ್ದಿ. 10 ತಿಂಗಳು ಲೋನ್ ಕಟ್ಟಿದೀನಿ, ನನಗೆ ಪರ್ಮೆಂಟ್ ಕೊಟ್ಟಿಲ್ಲ, 1.25 ವರ್ಷ ಆಗಿದೆ ಲೋನ್ ಕಟ್ಲಿಲ್ಲ. ಸೊ ಇದರಿಂದ ನನಗೇನಾದ್ರು ತೊಂದರೆ ಆಗುತ್ತಾ ಅಥವಾ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅಲ್ಲ, ನೀವು ಫಸ್ಟ್ ಗಾಡಿ ಯಾರ ಹತ್ರ ತಗೊಂಡಿದ್ದು? ಅದು ಹೇಳ್ಬಿಟ್ರೆ ನೀವು ಸಂಘದಲ್ಲಿ ಆಟ ತಕೊಂಡಿದ್ರಲ್ಲ ಅಂತ ಹೇಳ್ತೀರಾ ನೀವು. ಈ ಆಟೋ ಕಡೆ ಇರ್ಕಣ ಪೀಸ್ ಆಟೋದ? ಅಯ್ಯೋ ಅವನ್ನ ಕೇಳಿ. ಅವ್ನ್ ನಯ ಕೇಳಿದ್ರೆ ನಾನು ಅವ್ನ ಸಂಘಕ್ಕೆ ಸೇರ್ಕೊಂಡಿಲ್ಲ, ನಾನು ಅವ್ನ್ ಕಡೆ ಹತ್ರ ನಾನು ತೆಗೆಸ್ಕೊಂಡದ್ದು. ನೀವು ಸಂಘಕ್ಕೆ ಸೇರ್ಕೊಳ್ಳಿ ಬಿಡಿ, ಅದು ಸೆಕೆಂಡ್ರಿ. ವ್ಯವಹಾರ ಅಲ್ಲಿ ಮಾಡಿದೀರಾ ಅಂದಾಗ ಅವ್ರಿಗೆ ಹೇಳ್ಬೇಕು, ನೋಡಪ್ಪ ನೀನ್ ಆಟೋ ಮಾರಿದ್ಯಾ ನನ್ಗೆ. ಅದ್ ಎಲ್ಲಿ ಗೊತ್ತಾ, ಇದೆಯಲ್ಲ ಉತ್ರಳ್ಳಿ ಹತ್ರ ಇದು ಬನಶಂಕರಿ ಸಿಗ್ನಲ್, ಅದೇ ಇಲಿಯಾಸ್ ನಗರ. ಇಲಿಯಾಸ್ ನಗರ, ಅವನ ಹತ್ರನೇ ತಕೊಂಡದ್ದು ಪೀಸ್ ಆಟೋ ಕೊಡೋದು ಇದು ಆಟೋ. ಅಲ್ಲ ಈಗ ಒಂದಿರಿ, ಈಗ ಅವ್ರ ಹತ್ರ ಗಾಡಿ ತಗೊಂಡ್ರಲ್ಲ ನೀವು? ತಗೊಂಡಿದೀನಿ. ತಗೊಂಡಾಗ ಈಗ ಆರ್ ಸಿ ಓನರ್ ನೀವೇ ಇದೀರಾ ಆಟೋಗೆ? RC ಓನರ್ ನಾನೇ. ಈಗ ನೀವು ಅವನ ಹತ್ರಕ್ ಹೋಗ್ಬಿಟ್ಟು, ನೋಡಪ್ಪ ನಿನ್ನ ಹತ್ರನೇ ನಾನು ಆಟೋ ತಗೊಂಡಿರೋದು, ನೀನು ಅಭಯ್ ಅನ್ನೋನ್ ಹತ್ರಕ್ಕೆ ಫೈನಾನ್ಸ್ ಹಾಕ್ಸ್ ಕೊಟ್ಟಿದ್ಯಾ ಈ ಗಾಡಿ ಮೇಲೆ, ಈಗ ನನ್ಗೆ ಗಾಡಿಗೆ ಸಂಬಂಧಪಟ್ಟಿರೋ ಹಾಗೆ ಡಾಕ್ಯುಮೆಂಟ್ ಹೌದು ನಿನ್ನ ಹತ್ರ ಆಯ್ತಾ ಅಭಯ್ ಹತ್ರ ಆಯ್ತಾ, ನನಗೆ ಕ್ಲಾರಿಟಿ ಕೊಡು ಅಂತ ಕೇಳ್ರಿ. ಅಭಯ್ ಹತ್ರ ಅದೇ, ಅವನ್ನ ಕೇಳಿ. ಇಲ್ಲ ಅವ್ನು ಹೇಳ್ದ ಅಭಯ್ ಹತ್ರ ನೀ ಅದು ಸೆಟ್ಲ್ಮೆಂಟ್ ಆಗಿ ನಮ್ದೆಲ್ಲ ಕ್ಲಿಯರ್ ಆತ್ರನೇ ಅಭಯ್ ಹತ್ರ ಡಾಕ್ಯುಮೆಂಟ್ಸ್ ಕೊಡೋದು ಅಂತ ಅವರೇ ಹೇಳಿದ್ದಾರೆ. ಸರ್ ಇಲ್ಲಿ ಹೇಳ್ತೀನಿ ಕೇಳಿ, ಈ ಶೋರೂಮ್ ಅಲ್ಲಿ ಗಾಡಿ ತಗೊಂಡು ಶೋರೂಮ್ ಅವರು ಫೈನಾನ್ಸ್ ಹಾಕೊಟ್ರೆ, ನಾನು ನೀವ್ ಹೇಳ್ದಂಗ್ ಕೇಳಿವೆ ಬಿಡು ಫೈನಾನ್ಸ್ ಹತ್ರ ಐತೆ ಅಂತ. ಇಲ್ಲಿ ಈ ಹೊರಗಡೆ ಈ ಆಟೋಗಳನ್ನ ಮಾರ್ತಾರಲ್ಲ ಇವರು ಡೀಲರ್ಗಳು ಅನ್ನಿಸ್ಕೊಂಡಿರೋರು, ಈ ಸಂಘಟನೆ ಅನ್ಸ್ಕೊಂಡಿರೋರು, ಇವ್ರದೆಲ್ಲ ಕತೆ ಕರ್ಮಗಳು ನಿಮಗ್ ಗೊತ್ತಿಲ್ಲ. ಇಲ್ಲಿ ನಿಮ್ಗೆ ಹೇಳ್ತಾರ ಅಷ್ಟೇ, ಲೋನ್ ಕ್ಲಿಯರ್ ಆದಾಗ್ಲೇ ನಿಮಗ್ ಗೊತ್ತಾಗೋದು ನನ್ ಡಾಕ್ಯುಮೆಂಟ್ ಎಲ್ಲ ಐತೆ ಅಂತ. ಆಫೀಸ್ಗೆ ಹೋಗಿದಾಗ ಬ್ರದರ್ ಅವ್ರಿಗೆ ಕೂರ್ಸ್ಬಿಟ್ಟು ಕೇಳಿದ್ರು, ನಿಮ್ಗೆ ಹತ್ರ ಡಾಕ್ಯುಮೆಂಟ್ಸ್ ಮತ್ತೆ ಬೇರೆ ಯಾರಿಗಾದ್ರು ಗಾಡಿ ಮಾರ್ಬೇಕಂತಂದ್ರೆ ನೀವು ಡೈರೆಕ್ಟ್ ಆಗಿ ಗಾಡಿ ಮಾರಕ್ ಆಗಲ್ಲ, ನೀವು ಖುದ್ದು ಕರ್ಕೊಂಡ್ ಬಂದೇ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು, ಹಂಗಿದ್ಮೇಲೆ ಅವನ್ನೇ ಹೋಗಿ ಹೇಳಿ, ನೋಡಪ್ಪ ನಿಂದೇನೋ ಸಂಘಟನೆ ಅಂತ ಆಫೀಸ್ ಮಾಡ್ಕೊಂಡಿದ್ಯಾ, ಅದು ಸಂಘಟನೆ ಅಲ್ಲ ಸರ್, ಅವನು ಡೀಲರ್, ಅವನು ಆಟೋ ಮಾರೋ ಡೀಲರ್. ಅವನು ಹೊಟ್ಟೆ ಪಾಡ್ಗೋಸ್ಕರ ಈ ಡ್ರೈವರ್ಗಳನ್ನೆಲ್ಲ ಕೂಡಿಸ್ಕೊಂಡು ನಾನು ಹೋರಾಟಗಾರ ಅಂತ ಹೇಳ್ಕಂತಾನ. ಅದು ಸಂಘಟನೆ ರಿನಿವಲ್ ಇಲ್ಲ. ಆಮೇಲೆ ಒಂದ್ ಸಂಘಟನೆಯಲ್ಲಿ ಒಂದು ಪದಾಧಿಕಾರಿಗಳು ಬೈಲಾ ಅಂತ ಬರ್ತದೆ, ಅದ್ರಲ್ಲಿ ಪದಾಧಿಕಾರಿಗಳು ಅಂತ ಇರ್ತಾರೆ. ಅದ್ರಲ್ಲಿ ಯಾರಂದ್ರೆ ಯಾರು ಇಲ್ಲ. ಇವನು ಅದೇನೋ ಅಂತಾರಲ್ಲ ಉಳ್ದೂರಲ್ಲಿ ಆಳವನೆ ಗೌಡ ಅಂದಂಗೆ, ಅಲ್ಲಿ ಯಾರು ಇಲ್ದೆ ಇರೋದ್ರಿಂದ ಇವಂದೇ ಅಲ್ಲಿ ಎಲ್ಲಾ ತರ ಆಗಿರೋದ್ರಿಂದ ಅಲ್ಲಿ ಅದು ಸಂಘಟನೆ ಕಾಲಕ್ಕೆ ತಕ್ಕಂತೆ ರಿನ್ಯೂವಲ್ ಎಂತದ್ದು ಆಗಿಲ್ಲ. ಅವನು ಅಲ್ಲಿ ಆಟೋ ಮಾರ್ಕೊಳ್ಳೋದಕ್ಕೆ ಈ ಸೇಟುಗಳ ಜೊತೆ ಶಾಮಿಲ್ ಆಗಿರೋದಕ್ಕೆ ಅವನು ಹೊಟ್ಟೆ ಪಾಡ್ಗೋಸ್ಕರ ಇಲ್ಲಿ ಡ್ರೈವರ್ಗಳನ್ನೆಲ್ಲ ಬಳಸ್ಕೊಂಡು ಅವನು ಈ ಎಲ್ಲ ಡ್ರೈವರ್ಗಳು ಗುಡ್ಡೆ ಹಾಕೊಂಡ್ರಲ್ಲ, ಅವನೇನ್ ಮಾಡ್ದ, ಈ ಆಟೋದೊಂದು ಬಿಸ್ನೆಸ್ ಅನ್ನ ಮೂವ್ ಮಾಡ್ಕೊಂಡ ಏನಾಯ್ತು ಬಿಡು, ಇವ್ರ ಹತ್ರ ಹೋದ್ರೆ ಆಟೋ ಸಿಗ್ತದಲ್ಲ ಅಂತ ಎಲ್ಲ ಬಂದು ಇಲ್ಲಿ ತಗೊಳಕ್ ಎರಿಕೊಂಡ್ರು. ಹೌದು, ನಮ್ಮ ನಗರದಲ್ಲಿ ಒಂದು 7-8 ಗಾಡಿ ಅವೆ.
ಇಲ್ಲಿ ಏನಾಗಿದೆ ಅಂದ್ರೆ ಆಟೋ ಡ್ರೈವರ್ಸ್ ಗಳಿಗೆ ಇಲ್ಲಿ ಸತ್ಯ ಯಾರು ತಿಳ್ಸಕ್ ರೆಡಿ ಇರ್ಲಿಲ್ಲ. ಒಂದು DL ಪರ್ಮಿಟ್ ಅಂದ್ರೆ ಏನು, ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಏನು, DL ಪರ್ಮಿಟ್ ಎಷ್ಟು ರೂಪಾಯಿ ಸಿಗ್ತದೆ, ಟ್ರಾನ್ಸ್ಫರ್ ಪರ್ಮಿಟ್ ಎಷ್ಟು ರೂಪಾಯಿ ಸಿಗ್ತದೆ, ಶೋರೂಮ್ ಅಲ್ಲಿ ನಾವು ಆಟೋ ತಗೊಂಡ್ರೆ ಅದಕ್ಕೆ ರೀತಿ ನೀತಿ ವಿಧಾನ ಏನು, ನಮ್ಗೆ ಯಾಕೆ ಇವತ್ತವರೆಗೂ ಕೂಡ ಒಂದ್ ಆಟೋಗಳಿಗೂ GST ಬಿಲ್ಗಳು ಕೊಡ್ತಿಲ್ಲ ಶೋರೂಮ್ನವರು, ಹೋಗ್ಲಿ ನಾವುಗಳು ಮಾಡ್ತಿದೀವಲ್ಲ ನಾವ್ ಯಾಕೆ ಅವ್ರು GST ಬಿಲ್ ಕೊಡ್ತಿಲ್ಲ, ಮತ್ತೆ ಅವ್ನ ಆಟೋ ತಗೊಂಡಿದ್ದಾನೆ ಆಟೋಗೆ ನಾವು ಮೀಟರ್ ಹಾಕ್ಸ್ಕೊಟ್ಟಿದೀವಿ ಮೀಟರ್ಗೆ ಯಾಕೆ ನಾವು ಇದ್ ಕೊಟ್ಟಿಲ್ಲ, ಇದೆಲ್ಲವೂ ಕೂಡ ಅವನು ಒಂದ್ ನಿಮಿಷ ಇರೋ ನಾನೇ ಮಾಡ್ತೀನಿ, ಇದೆಲ್ಲ ಅವನು ಜಾಗೃತಿ ಮೂಡಿಸ್ಲಿಲ್ಲ. ಯಾಕೆ ಜಾಗೃತಿ ಮೂಡಿಸ್ಲಿಲ್ಲ ಅಂದ್ರೆ ಅವನು ಈ ಆಟೋ ಮಾಫಿಯಾ ಬಗ್ಗೆ ಎಲ್ಲ ತಿಳ್ಕೊಂಡ. ಇವ್ರಿಗೆಲ್ಲ ತಿಳ್ಸೋ ಬದ್ಲು ಇದ್ರಲ್ಲಿ ನಾನೇ ಇನ್ವಾಲ್ವ್ ಆಗ್ಬಿಟ್ರೆ ಸರಿ ಹೋಯ್ತದಲ್ಲ ಅನ್ಬಿಟ್ಟು ಅದ್ರಲ್ಲಿ ಅವನು ಇನ್ವಾಲ್ವ್ ಆಗಿ ಒಂದೊಂದ್ ಆಟೋಗಳ ಮೇಲೆ 20,000 25,000 ಈ ತರ ಎಲ್ಲ ಅದ್ಮಿದಾನೆ. ಇದನ್ನೇ ನಾನು ಎಲ್ಲಾ ಕಡೆನೂ ಅವತ್ತಿನ ದಿನ ಮಾತಾಡಿದ್ದು, ನೋಡಪ್ಪ ನೀನು ಆಟೋ ಚಾಲಕರು ಒಳ್ಳೇದ್ ಮಾಡಕ್ಕೆ ಅಂತ ಬಂದಿದ್ಯಾ, ಆಯ್ತು ಮಾಡುದು ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ನೀನು ಬೈಕ್ ಟ್ಯಾಕ್ಸಿ ಅನ್ನೋ ಹೆಸರನ್ನ ಬಳಸ್ಕೊಂಡು ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆಟೋ ಡ್ರೈವರ್ಗೆ ಹೇಳ್ತಿದ್ಯಾ ಹೊರ್ತು, ಈ ಒಬ್ಬ ಆಟೋ ಚಾಲಕ ಅವನು ಸ್ಟಾರ್ಟಿಂಗ್ ಅಲ್ಲಿ ಅವನು ಬ್ಯಾಡ್ಜ್ ಮಾಡಿಸ್ಕೊಂಡು DL ತಗೊಂಡು ನಾನೊಬ್ಬ ಆಟೋ ಡ್ರೈವರ್ ಅಂತ ಏನು ಫಸ್ಟ್ ಬರ್ತಾನೆ, ಅವನ್ಗೆ ಆಟೋ ತಗೊಳೋದ್ರಲ್ಲಿ DL ಪರ್ಮಿಟ್ ತಗೊಳೋದ್ರಲ್ಲೇ ಅವನು ಮೋಸ ಆಗ್ತಿದೆ, ಫೈನಾನ್ಸ್ ಹಾಕೊಡೋದ್ರಲ್ಲಿ ಮೋಸ ಆಗ್ತಿದೆ, ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಗಾಡಿ ಕಿತ್ಕೊಂಡೋಗಿ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ದೇನೆ ಮಾರೋದ್ರಲ್ಲಿ ಮೋಸ ಆಗ್ತಿದೆ, ಈ ತರದಲ್ಲಿ ಆಟೋ ಚಾಲಕರುಗಳಿಗೇನೆ ಈ ಆಟೋ ದಂಧೆ ಮಾಫಿಯಾದಲ್ಲಿ ಮೋಸ ನಡೀತಾ ಇದೆ. ನೀನ್ ಇದ್ರ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತದೆ, ಅವರೆಲ್ಲ ನಮ್ಮವ್ರೆ ಅವರೆಲ್ಲ ನನ್ನ ಜೊತೆ ಚೆನ್ನಾಗವ್ರೆ ಅಂತಾನು ಪುಂಕ್ತಿಯ, ಈ ಕಡೆ ಆಟೋ ಡ್ರೈವರ್ಗೂ ಒಳ್ಳೇದ್ ಮಾಡ್ತೀನಿ ಅಂತೀಯ, ಈ ಆಟೋ ದಂಧೆ ಮಾಫಿಯಾ ಮಾತ್ರ ಇದ್ ನಡೀತೈತೆ ಇದು ಸರಿಲ್ಲ ಅಂತ ಹೇಳಿ ನಾನ್ ಧ್ವನಿ ಎದ್ದಾಗ ಅವಾಗ ಅವನೇನ್ ಮಾಡ್ದ ಇದನ್ನೆಲ್ಲ ತೆಗ್ದು ಹೊರಗಡೆ ಹಾಕ್ತಾನೆ. DL ಪರ್ಮಿಟ್ ಅಂದ್ರೆ ಏನು, ಆಟೋಗೆ GST ಬಿಲ್ ಹಾಕಿರ್ಬೇಕು, ಮತ್ತೆ ಮೀಟರ್ ಅಂದ್ರೆ ಏನು, ಇದನ್ನೆಲ್ಲ ತೆಗ್ದು ಹೊರಗಡೆಗೆ ಹಾಕ್ತಾನೆ, ಫೈನಾನ್ಸ್ ಮಾಫಿಯಾ ಅಂದ್ರೆ ಏನು ಇದನ್ನೆಲ್ಲ ಹಾಕ್ತಾನೆ ಅನ್ಬಿಟ್ಟು ಅವ್ರ ಪಾಪ ಅವ್ರ ಸಂಘಟನೆ ಎಲ್ಲ ಬಿಡಿಯೋದು ಅವ್ನು ಹೇಳ್ಕೋಬೇಕು. ಅಲ್ಲಿರೋ ಆಟೋ ಡ್ರೈವರ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಮ್ಮ ಆಫೀಸ್ ಹತ್ರ ಕರ್ಕೊಂಡ್ ಬರೋದು ಜಗಳ ಮಾಡೋದು ಇವನ್ ಮಾಡ್ತಿದ್ದ. ನನ್ಗ್ ನೀನ್ ಮಾಡ್ತಾರ ನನ್ ಕೆಲ್ಸ ಏನ್ ಮಾಡ್ಬೇಕು ನಾನ್ ಮಾಡ್ಬೇಕು ಅನ್ಕೊಂಡ್ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲ ಕಿತ್ಕಿದ್ದು ಅವನು ಸಂಘಟನೆ ಇಲ್ಲ, ಅವ್ನ್ ಪಕ್ಕಾ ಕಮರ್ಷಿಯಲ್ ಮೈಂಡ್, ಪಕ್ಕಾ ಡೀಲರ್ ಅವನು. ಅವನ ಸಂಘಟನೆ ಹೋರಾಟಗಾರ ಅನ್ನೋರ್ಗೆ ಅದ ಅವ್ರ ಮನಸ್ಥಿತಿ ಏನೋ ನನಗ್ ಗೊತ್ತಿಲ್ಲ. ಮೊನ್ನೆ ಬ್ರದರ್ ನಾನ್ ಹಿಡ್ಕೊಂಡಾಗ ಹೊಡಿಕ್ ಹೋಗಿದ್ದೆ ಅವ್ರಿಗೆ, ಇವ್ರಿಗೆ ಫೈನಾನ್ಸ್ ಸೀಸರ್ಗಳಿಗೆ, ಆಗ ಅವ್ರು ಹೇಳಿದ್ರು ಅವ್ನ ಹೆಸರು ಹೇಳೋದು ಬೇಕಾದ್ರೆ ಬೇರೆಯವ್ನ ಹೆಸರು ಹೇಳಿದ್ರು ಬಿಟ್ಬಿಡ್ತೀವಿ, ಅವ್ನ ಹೆಸರು ಹೇಳೋದು ಗಾಡಿ ಬಿಡುದಿಲ್ಲ, ಅವ್ನೇನ್ ಕೆಲಸ ಮಾಡಲ್ಲ ಅಂತ ನಮಗ್ ಗೊತ್ತು ನಿನಗೇನ್ ಗೊತ್ತು ಅಂತಂದ್ರು. ಇಲ್ಲ ಇದು ಸೀಸಿಂಗ್ ಮಾಡ್ಸೋದು ಇವನೇ, ಗಾಡಿಗಳನ್ನ ಇಡ್ಸೋದು ಇವನೇ. ನಿಮ್ ಇಲ್ಲಿ ಒಳಮರ್ಮಗಳು ಯಾರಿಗೂ ಬೇಕಿಲ್ಲ ಸರ್. ಇಲ್ಲಿ ಏನ್ ಗೊತ್ತಾ, ನಾನು ಅಬ್ಸರ್ವ್ ಮಾಡ್ಬಿಟ್ಟಿದೀನಿ, ಶೋ ಕೊಡ್ಬೇಕಷ್ಟೇ ಜನರಿಗೆ. ಇಲ್ಲಿ ಯಾರು ಶೋ ಕೊಡ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಅವ್ನ್ ಹುಷಾರಿಲ್ಲ ಅಂದಿಷ್ಟಕ್ಕೆ ಅವ್ನಿಗೆ ಹೋಗಿ ದಿನಸಿ ಕೊಟ್ಬಿಟ್ರೆ ಓ ಅಣ್ಣ ಏನೋ ಮಾಡ್ಬಿಟ್ಟ ಅಂತಾರೆ. ಅದಲ್ಲ, ಅವನ್ ಜೀವನ ಅಲ್ಲಿ ಪರ್ಬಾತ್ ಆಗೋದಕ್ ಕಾರಣ ಯಾರು ಅನ್ನೋದು ನೋಡಲ್ಲ. ಒಬ್ಬ ಆಟೋ ಡ್ರೈವರ್ಗೆ ಏನ್ ಬೇಕೋ ಅನುಕೂಲತೆಗಳು ಅವ್ನಿಗೆ ಸಿಗುವಂತ ರೀತಿಯಲ್ಲಿ ಅವ್ನ್ ದುಡ್ಮೇಲೆ ಮಾಡ್ಕೊಟ್ಬಿಟ್ರೆ ಅವ್ನಿಗೇನು ನಾವು ಕೊಡೋ ನೆಸೆಸಿಟಿ ಇಲ್ಲ. ಅವನ ಹತ್ರ ಗಾಡಿ ಕೀಸ್ಕೊಳ್ಳೋದು, ಅವನಿಗೆ ಹೆಲ್ಪ್ ಮಾಡಕ್ ಇನ್ನೊಂದ್ ತರದಲ್ಲಿ ಹೋಗೋದು, ಇವೆಲ್ಲ ಗಿಮಿಕ್ಗಳು. ಈ ಗಿಮಿಕ್ಗಳನ್ನ ನಮ್ಮಂತವ್ರ ಹತ್ರ ಅವ್ರ ಯಾರು ನಡ್ಸಕ್ ಸಾಧ್ಯ ಇಲ್ಲ ಸರ್. ಮುಕ್ತಿ ಒಂದೇ ಹೋಗ್ಬೇಕು. ನೋಡಪ್ಪ ನನ್ ಗಾಡಿಗೆ ಪರ್ಮಿಟ್ ಬೇಕು, ಪರ್ಮಿಟ್ ಕೊಡ್ತೀಯಾ ಇಲ್ಲ ನಾನ್ ಸೋಮಶೇಖರ್ ಹತ್ರಕ್ಕೆ ಹೋಗ್ಬೇಕಾ ಅಂತ ಇದೊಂದ್ ಪದ ಬಳಸಿ ಅವ್ನ್ ನೀನು ಪರ್ಮಿಟ್ ಹಾಕೊಟ್ಟಿಲ್ಲ ಅಂದ್ರೆ ಕೇಳಿ. ಪರ್ಮನೆಂಟ್ ಅಲ್ಲ, ಗಾಡಿನೇ ಸೀಜಿಂಗ್ ಅಲ್ಲದಲ್ಲ, ಒಂದೂವರೆ ವರ್ಷದಿಂದ ಗಾಡಿ ಸೀಜಿಂಗ್ ಎಲ್ಲ ಇದೆ. ಆದ್ರೆ ಫೈನಾನ್ಸ್ ಯಾವ ಮಗನು ಗಾಡಿ ಹಿಡಿಕಾಯ್ತಾ ಇಲ್ಲ ನಂದ, ಯಾಕಂದ್ರೆ ಎಲ್ಲಾ ಸೀಜಿಂಗ್ ನವ್ರು ನನ್ಗೆ ಗೊತ್ತಿರೋರಿಗೆ ಅವರೇ ಬಿಟ್ಟು. ಅವ್ನ್ ಫೈನಾನ್ಸ್ ಅನ್ನೋದು ಆ ಗಾಡಿ ಮೇಲೆ ಇದ್ದಾಗ ನೀವು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಆ ಗಾಡಿ ನಿಮ್ ಹೆಸರಿಂದ ಅಂದ್ರೆ ಫೈನಾನ್ಸ್ ಇಂದ ಕ್ಲಿಯರ್ ಆಗಿ ನಿಮ್ ಹೆಸರಿಗೆ ಆಗ್ಬೇಕು ಅಂದ್ರೆ HP ಕ್ಯಾನ್ಸಲೇಷನ್ ಅವರೆಲ್ಲ ಸೇಟು ಫೈನಾನ್ಸ್ ಅವರೆಲ್ಲ ಏನ್ ರಾಷ್ಟ್ರೀಕೃತ ಬ್ಯಾಂಕ್ ಅವರ ಸರ್ ನಿಮಗ್ ನೋಟಿಸ್ ಕಳ್ಸಕ್ಕೆ? ಹೋಗ್ಲಿ, ಅವೆಲ್ಲ ಏನು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಗಳ ನಿಮಗ್ ನೋಟಿಸ್ ಕಳ್ಸಕ್ಕೆ? ಇವರೆಲ್ಲ ಸೇಟು ಫೈನಾನ್ಸ್ ಅಂತ ಇವರೆಲ್ಲ ಏನ್ ಮಾಡ್ಕೊಂಡವ್ರಲ್ಲ, ಇವ್ರದೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಬಿಸ್ನೆಸ್ ಇವ್ರದ್ದು. ಈಗ ನಾಳೆ ನಾನು ಏನ್ ಮಾಡ್ಬೋದು ಸರ್? ಏನು ಇಲ್ಲ, ನಿಮ್ದು ಅದ್ ಗಾಡಿ ಲೋನ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಆ ಗಾಡಿ ನಿಮಗ್ ಸ್ವಂತ ಆಗೋದು. ಈಗ ನಾವ್ ಲೋನೇ ಕಟ್ಟುದಿಲ್ಲ, ಹಂಗೆ ಗಾಡಿ ಕಟ್ಟಿಲ್ಲ ಅಂದ್ರೆ ಗಾಡಿ ತಗೊಂಡು ಅವ್ನ್ ವಾಪಸ್ ಬಿಟ್ಬಿಟ್ಟು ನನ್ ದುಡ್ಡೇನೈತೆ ಸೆಟ್ಲ್ಮೆಂಟ್ ಮಾಡು ಅಂತ ಅವನ್ನೇ ಕೇಳ್ರಿ. ಈಗ ಕೊಟ್ರಲ್ಲ ಈ ಐಡಿಯಾ ಕೇಳ್ತಾ ಇರೋದು ನಾನು.
ಅದೇ ಇದೇ ಅವ್ನಿಗೆ ನನಗೆ ತಗೊಂಡು ಬೇಕಾಗಿರೋದು. ವಾಪಸ್ ಬಿಟ್ಬಿಟ್ಟು ಹಾ ನೋಡಪ್ಪ ನಿಂದು ಡಾಕ್ಯುಮೆಂಟ್ ಸಮಸ್ಯೆಯಿಂದ ನಾನು ಲೋನ್ ಕಟ್ತಂಗ್ ಹಿಂಗ್ ನಿಲ್ಸ್ಕೊಂಡ್ ನಿಂತಿದೀನಿ, ಹಾ ಇದು ನಿನ್ ಸಮಸ್ಯೆಯಿಂದ ನಾನು ಮಾಡ್ಕೊಂಡಿರೋ ಅಂತ ಈ ಸಮಸ್ಯೆ. ಹೌದು ನನ್ಗೆ ಒಂದು ನನ್ಗೆ ಇದು ಕ್ಲಿಯರ್ ಆಗ್ಬೇಕು, ಇಲ್ಲ ನನ್ಗೆ ಈ ಆಟೋ ಬೇಡ, ಇದೇನ್ ಮಾಡ್ಲು ಗಾಡಿ ಈ ಬಜಾರ್ ಏನ್ ಓಡ್ತೈತೆ ನಂಗೆ ಆ ದುಡ್ಡು ಕೊಡು ನೀನು. ಹೌದು. ಈಗ ಯಾವ ಮಾಡ್ಲಲ್ಲಿ ನೀವು ಗಾಡಿ ತಗೊಂಡಿದ್ದು? 24. 2024ರಲ್ಲಿ ಏನ್ ರೇಟ್ ಐತೆ ಆ ದುಡ್ಡು ಕೊಡು, ಈ ಆಟೋ ತಗೋ ಅಂತ ಕೊಡಿ. ಅವನೇನಿಲ್ಲ ತಗೊಂಡ್ರೆ ಬೇರೆ ಡ್ರೈವರ್ಗಳು ಯಾರು ತಲೆ ಕಟ್ತಾನೆ, ತಲೆ ಕಟ್ತಾನೆ. ಅದೇನು ಅವ್ನಿಗೆ ದೊಡ್ಡ ಮ್ಯಾಟ್ರ್ ಏನಲ್ಲ ಅವ್ನಿಗದು. ನನಗ್ ದುಡ್ಡು ಬರೋದು ಈ ವಸೂಲಿ ಮಾಡ್ಬೇಕು ನೀವು. ಅದ್ನೇ ಮುಂದಕ್ಕೆ ಹೆಂಗ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡಿ. ಹೇಳಿ, ಇವಾಗ ನೀನ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ಸೋಮಶೇಖರ್ ಹತ್ರಕ್ ಹೋಗ್ತೀನಪ್ಪ, ಕರ್ಕೊಂಡ್ ಬರ್ತೀನಿ. ಇಲ್ಲ ಒಂದು ನನ್ಗ ಇದನ್ನೇ ಆಡಿಯೋ ಕ್ಲಿಪ್ ಫೇಸ್ಬುಕ್ ಹಾಕ್ರೆ ಅವನೇ ನಿಮ್ ಹುಡಿಕೊಂಡ್ ಫೋನ್ ಮಾಡ್ತಾನೆ. ಈಗ ಹಾಕಿ, ಏನ್ ಚಿಂತೆ ಇಲ್ಲ, ನನ್ಗೇನ್ ತೊಂದ್ರೆ ಇಲ್ಲ, ಅದ್ರದೇನ್ ತಪ್ಪೇ ಇಲ್ಲ. ನಾನು ಸುಧಾ ನಾನು ಯಾರ ಬಗ್ಗೆನೂ ಕೆಟ್ಟಗೂ ಮಾತಾಡಿಲ್ಲ. ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದೀನಿ. ಕೆಟ್ಟದ್ದು ಒಳ್ಳೇದು ಅಲ್ಲ. ಹೌದು. ನಮ್ಗೇನು ನಾವು ಒಂದ್ ವಸ್ತು ಖರೀದಿ ಮಾಡಿದೀವಿ. ಹೌದು. ಈಗ ನಾನು ಒಂದ್ ವಸ್ತುನ್ ಖರೀದಿ ಮಾಡಿದೀನಿ ಅಂದ್ರೆ ಎಷ್ಟು ರೂಪಾಯಿ ಖರೀದಿ ಮಾಡಿದೀನಿ ಸರ್? ನಾನು ಅದಕ್ಕೆ ನೀವು ಒಂದ್ ನಿಮಿಷ ಇದೆ. ನೀವು ಡೌನ್ ಪೇಮೆಂಟ್ ಎಷ್ಟ್ ಕೊಟ್ಟಿದಿರೋ ಅದು ನಿಮ್ಮ ಹತ್ರ ಲೆಕ್ಕ ಇರ್ತದೆ, ಅದು ಒಂದು. ಹೌದು. ಈಗ ಅವನು ಅಭಯ್ ಫೈನಾನ್ಸ್ ಅವನು ಆಟೋಗೆ ಫೈನಾನ್ಸ್ ಮಾಡಿರ್ತಾನೆ ಅಂದ್ರೆ ಅವನು ಫೈನಾನ್ಸ್ ರಿಲೀಸ್ ಮಾಡಿರೋ ಅಮೌಂಟ್ ಇರುತ್ತೆ. ನಿಮ್ಮ ಅಮೌಂಟ್ ಅವ್ನ್ ಫೈನಾನ್ಸ್ ಅಮೌಂಟ್ ಎರಡು ಸೇರಿದ್ರೆ ಶೋರೂಮ್ಗೆ ಇವರು ಆಟೋ ದುಡ್ಡನ್ನ ಕಟ್ಟಿರ್ತಾರೆ. ಇವ್ರೆಲ್ಲ ಯಾರ್ ಸರ್ ಶೋರೂಮ್ ಹೋಗಿ ದುಡ್ಡು ಕಟ್ಟಕ್ಕೆ? ನೇರವಾಗಿ ಶೋರೂಮ್ ಕಟ್ಬೇಕು. ಇದನ್ನೇ ನಾನು ಹೇಳೋದು. ಇವೆಲ್ಲ ಇಲ್ಲ, ಇವ್ರುಗಳೆಲ್ಲ ಸೃಷ್ಟಿ ಮಾಡ್ಕೊಂಡವ್ರೆ. ಈಗ ನೀವೇನ್ ಮಾಡಿ ಅವ್ನಿಗೆ ಹೇಳಿ, ನೋಡಪ್ಪ ನನ್ಗೆ ನನ್ ದುಡ್ಡೆಲ್ಲ ಬಂದ್ ಸೆಟ್ಲ್ಮೆಂಟ್ ಆಗೈತೆ, ಇಲ್ಲ ನನ್ GST ಬಿಲ್ ಕೊಡು, ಇಲ್ಲ ನಾನು ಕನ್ಸೂಮರ್ ಕೋರ್ಟ್ ಅಲ್ಲೋ ಕೇಸ್ ಹಾಕ್ತೀನಿ. ಈಗ ಹೇಳಿದ್ರಲ್ಲ, ಇದು ಬೇಕಾಗಿರೋದು. ಅದಕ್ಕೇನೆ ನಾನು ಬೆಳಿಗ್ಗೆ ನಿಮ್ ವಿಡಿಯೋ ನೋಡಿದೆ. ವಿಡಿಯೋ ನೋಡ್ಬಿಟ್ಟು ನಾನು ಬೇಕಾದ್ರೆ ನಂದು ನೋಡಿ ನಾಗೇಂದ್ರ ಅಂತ ಬರುತ್ತೆ. ಹೇಳ್ತಿಲ್ವಾ, ಬೆಂಗಳೂರಿನಲ್ಲಿ ಎಷ್ಟು ಜನ ಆಟೋ ಡ್ರೈವರ್ಗಳು ಅವ್ರೆ ಈ ತರದ್ ಯಾವ್ಯಾವ ಸಮಸ್ಯೆಗಳು ಕುಣಿಯಲ್ಲಿ ಸಿಗಾಕೊಂಡವ್ರೆ. ಇವ್ರುಗಳೆಲ್ಲ ಒಗ್ಗಟ್ಟಾಗೋವರೆಗೂ ಈ ವ್ಯವಸ್ಥೆನ ಸರಿಪಡಿಸೋದಕ್ಕೆ ಆಗಲ್ಲ. ಅಮಾಸೆಗೊಬ್ಬ ಹುಣ್ಮೆಗೊಬ್ಬ ಫೋನ್ ಮಾಡಿ ಕತೆಗಳು ಹೇಳಿದ್ರೆ ನಾನ್ ಕತೆ ಕೇಳ್ತೀನಿ. ಇವಾಗ ನೀವು ರೆಕಾರ್ಡ್ ಮಾಡಾಕು ಅಂತಾರಲ್ಲ, ಹಾಕ್ತೀನಿ ಸರ್. ಈಗ ನಾನು ನಿಮ್ಮನ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ಮಾಡಿ ಸರ್. ಮೆಣಸಿನ್ಕಾಯಿ ಇಟ್ಕೊಂತಾರೆ, ಆಮೇಲೆ ಅದು ಇದು ಅಂತ ಬಡ್ದಾಕತ್ತಾರ ಅಷ್ಟೇ. ಸರ್ ಒಂದ್ ನಿಮಿಷ. ಈಗ ನಂದು ಲೋನ್ ಪೇಮೆಂಟ್ ಕಟ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದಿದ್ದೀನಿ. ಎಷ್ಟು ಕಟ್ಟಿದ್ರಿ? 60,000. ಲೋನ್ ಎಷ್ಟ್ ಮಾಡ್ಕೊಟ್ಟಿದ್ರು? ಲೋನು 2 ಲಕ್ಷ ಏನೋ ಮಾಡ್ಕೊಟ್ಟಿವಿ. 2 ಲಕ್ಷದ ಚಿಲ್ಲರೆನೋ ಮಾಡಿದ್ರೇನೋ. ಅಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ. 2:30 ಮಾಡಿದ್ರೇನೋ. ನೋಡಿ, ಅಲ್ಲಿ ನೀವು ಇಲ್ಲೇ ಮೋಸ ಹೋಗಿದ್ದೀರಾ. ಆಯ್ತಾ? ಅಲ್ಲ ಈಗ 2024 3 ಲಕ್ಷಕ್ಕೆ ಇರ್ಬೇಕು ಸರ್. 3 ವರ್ಷ ಅಲ್ವಾ ಅದು? ಅಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಸೇರಿದ್ರೆ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೇಡ. ನಿಮ್ಗೆ ಲೋನ್ ಎಷ್ಟಕ್ಕಾಗಿರೋದು? ನನಗೆ ಗಾಡಿ ಬಂದು ನಾನು ಒಟ್ಟಲ್ಲಿ 60,000 ಕಟ್ತಿ ಗಾಡಿ ಕೊಟ್ರು 3 ವರ್ಷ ಲೋನು 8,700 ರೂಪಾಯಿ. ನೀವು ಫಸ್ಟ್ ಸರಿಯಾಗಿ ತಿಳ್ಕೊಳ್ಳಿ. ನೀವು ಡೌನ್ ಪೇಮೆಂಟ್ ಕೊಟ್ಟಿರೋದು ಹೆಂಗ 60,000 ಅಂತ ಹೇಳ್ತೀರಾ? ನಿಮ್ಗೆ ಲೋನ್ ಎಷ್ಟು ಸಾಂಕ್ಷನ್ ಆಗಿದೆ ಅನ್ನೋದು ತಿಳ್ಕೋಬೇಕು. 3 ಲಕ್ಷಕ್ಕೆ ಸರ್, 3 ಲಕ್ಷಕ್ಕೆ ಯಾರು ಹಾಕಲ್ಲ. ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ 3 ಲಕ್ಷ ಅಂತ ಹೇಳಕ್ ಹೋಗ್ಬೇಡಿ. ನಿಮ್ಗೆ ಅಮೌಂಟ್ ರಿಲೀಸ್ ಆಗಿರೋದು ನನ್ ಪ್ರಕಾರ ಕರೆಕ್ಟ್ ಆಗಿ ಎಷ್ಟು ಅಂತ ನೀಟಾಗಿ ಕೇಳ್ಕೊಳ್ಳಿ. ನನ್ ಪ್ರಕಾರ ಅವ್ನ್ ಸೇಟು ಹತ್ರನೂ ದುಡ್ಡು ತಗೊಂಡಿರ್ತಾನೆ ಒಂದೊಂದ್ ಆಟೋ ಮೇಲೆ, ನಿಮ್ ಹತ್ರನು ಕೂಡ ಎಳೆದಿರ್ತಾನೆ. ಅವ್ನ ಬಗ್ಗೆ ಎಲ್ಲ ನಂಗೆ ಗೊತ್ತು ಬಿಡಿ, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ನಾನು ಎಲ್ಲ ಮಾಡಿ ಸಾಕಾಗೈತೆ. ಈ ಆಟೋ ಡ್ರೈವರ್ಗಳಿಗೂ ಬುದ್ಧಿ ಇಲ್ಲ, ಅದೇನೋ ಅವ್ರ ಹಣೆ ಬರ ಏನೋ ಅನ್ಭವಿಸ್ಕೊಂಡು ಹೋಗ್ಲಿ. ನಾನ್ ಹೇಳೋದಿಷ್ಟೇ, ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ನನ್ಗೆ ನೋಡಪ್ಪ ಎಷ್ಟು ಅವ್ನ ಅಭಯ್ ಫೈನಾನ್ಸ್ ಇಂದ ನಂಗೆ ಲೋನ್ ಆಗಿರೋದು, ಅವ್ನು ಬಡ್ಡಿ ಹಾಕಿರೋದ್ ಬಿಟ್ಬಿಡು. 1 ರೂಪಾಯಿ ಹಾಕೋನೋ 1.5 ಹಾಕೋನೋ 2 ರೂಪಾಯಿ ಹಾಕೋನೋ ಅದನ್ನ ಬಿಟ್ಬಿಡು. ನನ್ಗೆ ಎಷ್ಟು ಸಾಂಕ್ಷನ್ ಮಾಡ್ಕೊಟ್ಟಿರೋದು ಅವನು. ಈಗ ಉದಾಹರಣೆಗೆ 2.30 ಅಂತ ಅನ್ಕೊಳ್ಳಿ. ಆ 2.30 ಬಡ್ಡಿ ಎಲ್ಲ ಸೇರಿಸಿ ಹಾಕಿ ನೀವು 3 ಅಂತ ಅನ್ಕಂತಿರೋ ಏನ್ ಅನ್ಕಂತಿರೋ ಅದ್ ನಿಮಗ್ ಬಿಟ್ಟಿದ್ದು. ಸಾಂಕ್ಷನ್ ಆಗಿರೋ ಗಂಟ್ ಅಮೌಂಟ್ ಎಷ್ಟು ಅಂತ ಕೇಳ್ಕೊಳ್ಳಿ, ಬಡ್ಡಿ ಬಿಟ್ಟು. ಆ ಗಂಟ್ ಅಮೌಂಟ್ ಶೋರೂಮ್ಗೆ ಹೋಗೈತಲ್ವೇನಪ್ಪ, ಇಲ್ಲ ನಿನಗ್ ಬಂದೈತೇನಪ್ಪ, ನಾನ್ ನಿನ್ಗೆ 60,000 ಕೊಟ್ಟಿದ್ದೀನಪ್ಪ. ಗಂಟ್ ಅಮೌಂಟ್, ಸೇಟು ಕೊಟ್ಟಿರೋ ಗಂಟ್ ಅಮೌಂಟ್, ನನ್ ಗಂಟ್ ಅಮೌಂಟ್, ಇದು ಎರಡಕ್ಕೂ ಸೇರಿ ನಂಗೆ GST ಬಿಲ್ ಕೊಡಪ್ಪ ಅನ್ರಿ. ಅವಾಗ ತಗ್ಲಾಕಂತಾನ ಅವನು. ಇದೇ ರಿಯಲ್ ಫ್ಯಾಕ್ಟ್. ಅವ್ನು ಇವ್ರು ಯಾರೇ ಆಗ್ಲಿ, ಹೊರಗಡೆ ಯಾರ್ಯಾರು ಡೀಲರ್ಗಳು ಅನ್ನಿಸ್ಕೊಂಡು ಆಟೋ ಮಾರವ್ರೆ, ಇವ್ರು ಯಾರ ಕೈಯಲ್ಲೂ GST ಬಿಲ್ ಕೊಡೋ ತಾಕತ್ತು ಇಲ್ಲ, ಕೊಡಕ್ಕೂ ಆಗಲ್ಲ. ಆಗುದಿಲ್ಲ. ಈಗ ನಾನ್ ಡೈರೆಕ್ಟ್ ಆಗಿ ನೀವ್ ಹೇಳ್ದಂಗೆ ಕನ್ಸ್ಯೂಮರ್ ಕೋರ್ಟ್ ಕೇಸ್ ಹಾಕ್ಬಿಡ್ಲಾ ಇದನ್ನ? ಸರ್, ನೀವು ಕೇಸ್ ಹಾಕ್ಬೇಕು ಅಂದ್ರೆ ಫಸ್ಟ್ ಇವನ್ ಮೇಲೆ ನೀವು ಬಿಲ್ ಕೇಳ್ಬೇಕು. ಇವನ್ ಬಿಲ್ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಇವನ್ ಆಫೀಸ್ ಎಲ್ ಮಾಡ್ಕೊಂಡವನೆ ಆ ಲೋಕಲ್ ಸ್ಟೇಷನ್ ಅಲ್ಲಿ ಹೋಗಿ ನನ್ಗೆ ಈ ತರ ಆಟೋ ಕೊಡ್ಸಿ, ಈ ತರ ಡಾಕ್ಯುಮೆಂಟ್ ಕೂಡ ಕೊಡಿಸ್ದೆ, ನನ್ಗೆ ಈ ತರ ಇಷ್ಟು ಡೌನ್ ಪೇಮೆಂಟ್ ತಗೊಂಡು ಇಷ್ಟು ಸೇಟು ಹತ್ರ ದುಡ್ಡು ಹಾಕ್ಸ್ಕೊಂಡು
ನನ್ಗೆ ಈ ತರ GST ಬಿಲ್ ಕೊಡದೆ ಡಾಕ್ಯುಮೆಂಟ್ ಎಲ್ಲ ಕೊಡದೆ ನನಗೆ ಮೋಸ ಮಾಡಿದಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಫಸ್ಟ್ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಒಂದು ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಏನ್ ಮಾಡ್ತಾರೆ, ಒಂದು NCR ಮಾಡ್ಕೊಡ್ತಾರೆ ಅಂತ ಅನ್ಕೊಳ್ಳಿ. ಹೌದೌದು. ಆಮೇಲೆ ನೀವು ಆ NCR ಕಾಪಿ ಇಟ್ಕೊಂಡು ಒಬ್ರು ಲೀಗಲ್ ಅಡ್ವೈಸರ್ ಲಾಯರ್ ನ ಭೇಟಿ ಮಾಡಿ ಅವ್ರ ಥ್ರೂ ನೀವು ಅದು ಫರ್ದರ್ ಸ್ಟೆಪ್ಗಳು ಇದಾವೆ ನಾನು ಹೇಳ್ತೀನಿ. ಆ ತರದಲ್ಲಿ ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಅದನ್ನ FIR ಹಾಕ್ಸೋ ತರ ಮಾಡ್ಬೇಕು. ಆಮೇಲೆ ಅದನ್ನ ಕನ್ಸ್ಯೂಮರ್ ಕೋರ್ಟ್ಗೆ ಅದ್ ಯಾವ ತರ ಮೂವ್ಮೆಂಟ್ಸ್ ಆಗುತ್ತೋ ಅಂತ ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇದ್ ಮಾಡಿದ್ರೆ ಇವೆಲ್ಲ ಮಾಡಿದ್ರೆ ಅವರೆಲ್ಲ ಬಟಾಬೈಲೆ ಅದು. ಅದಕ್ಕೆ ನಾನು ನಿಮ್ಮನ್ನ ರೀಸನ್ ಕೇಳೋಣ. ಆಮೇಲೆ ಸುಮಾರು ಜನ ಹೇಳಿದ್ರು ಏನಿಲ್ಲ ತಲೆ ಕೆಡ್ಸ್ಕೊಂಗಿಲ್ಲ, ಅವ್ನಿಗೇನು ನೀನೇನು OTP ಕೊಟ್ಟಿಲ್ಲ, ಇಲ್ಲ ಚೆಕ್ ಕೊಡ್ಲಿಲ್ಲ, ಸೊ ನಾಳಕ್ ಅವ್ನಿಗೆ 5 ಗಂಟೆ ಗಾಡಿ ಓಡಿಸೋ, ಆಮೇಲೆ ಬೇಕಾದ್ರೆ ತೆಗೆದು ಅವ್ನು ಕಿತ್ಕೊಯ್ತೀನಿ ಅಂದ್ರೆ ಕೊಟ್ಟ. ನಿಮ್ ಗಾಡಿಗೆ ಯಾವ RTOದಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು? ಕೋರ್ಮಂಗ್ಲ RTO ಹೋಗ್ಬಿಟ್ಟು 20 ರೂಪಾಯಿ ಕೊಡ್ರಿ BS ಟ್ರ್ಯಾಕ್ ಅಂತ ಕೊಡ್ತಾರೆ. ಆ BS ಟ್ರ್ಯಾಕ್ ಅಲ್ಲಿ ಗಾಡಿ ಮೇಲೆ ಫೈನಾನ್ಸ್ ಆಗಿದ್ರೆ ಅಲ್ಲಿ HP ಎಂಟ್ರಿ ಯಾವ ಫೈನಾನ್ಸ್ ಅಲ್ಲಿ ಆಗಿದೆ ಅಂತ ಬಂದಿರುತ್ತೆ. ಅದೇ ದಾಖಲೆ ನಿಮ್ ಪ್ರೂಫ್, ಇಂತ ಫೈನಾನ್ಸ್ ಅಲ್ಲಿ ನನ್ ಗಾಡಿಗೆ ಲೋನ್ ಆಗಿದೆ ಅಂತ. ಆ BS ಟ್ರ್ಯಾಕ್ ನ ಇಟ್ಕೊಂಡು ಹೋಗ್ಬಿಟ್ಟು ನೋಡಪ್ಪ BS ಟ್ರ್ಯಾಕ್ ಅಲ್ಲಿ ಇಂತದೊಂದು ಯಾವ್ದೋ ಅಭಯೋ ಇನ್ನ XYZ ಯಾವ್ದ್ರ ಮೇಲೋ ಲೋನ್ ಮಾಡಿಸ್ಕೊಟ್ಟಿದ್ಯಾ, ನನಗೆ ಗಂಟ್ ಅಮೌಂಟ್ ಎಷ್ಟು ಬಂದೈತೆ ಈ ಆಟೋಗೆ, ಅದಕ್ಕೆ ಅವ್ನ್ ಬಡ್ಡಿ ಎಷ್ಟ್ ಹಾಕವನೆ, ನನ್ ಕಡೆಯಿಂದ ಇಷ್ಟು ದುಡ್ಡು ಹೋಗೈತೆ, ಇದು ಒಟ್ಟು ಸೇರಿದ್ರೆ 2 ಲಕ್ಷದ ಇಷ್ಟ ಅಮೌಂಟ್ ಆಗುತ್ತೆ, 2,65,000 75 85 ಆಗುತ್ತೆ, ನನ್ಗೆ ಇದಕ್ GST ಬಿಲ್ ಕೊಡು. ಅವಾಗ ಅವ್ನ್ GST ಬಿಲ್ ಕೊಡಕ್ ಆಗಲ್ಲ. ಅವನ್ ಮೇಲೆ ಹೋಗ್ಬಿಟ್ಟು ಒಂದ್ ಕಂಪ್ಲೇಂಟ್ ಕೊಟ್ರೆ, ಮೊದಲನೇದಾಗಿ ಹೊಸ ಆಟೋಗಳನ್ನ ಮಾರಂಗಿಲ್ಲ ಕಾನೂನ್ ಪ್ರಕಾರದಲ್ಲಿ. ಎರಡನೇದು ಇವನು ಡೀಲಿಂಗ್ ಆಫೀಸ್ ಅಂತ ಏನ್ ನಡೆಸ್ತವನೆ, ಇವನ್ ಲೈಸೆನ್ಸ್ ಇಟ್ಕೊಂಡಿಲ್ಲ. ಮೂರನೇದು ಸಂಘಟನೆ ಅಂತ ಏನ್ ಹಾಕೊಂಡವನೆ, ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಅಲ್ಲ ಅದು. ಆಗಿದ್ರು ರಿನ್ಯೂವಲ್ ಮಾಡಿಸ್ಕೊಳ್ಳದೆ, ಅದು ರಿನ್ಯೂವಲ್ ಆಗಿಲ್ಲ ಅಂದ್ರೆ ಅದು ಇದ್ದು ವೇಸ್ಟೇ ಅದು. ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ ಸಮೇತ ಪ್ರೊಡ್ಯೂಸ್ ಮಾಡ್ಲಿ ಅವನು. ಹೌದು, ಸತ್ಯ ಅದು. ಕಾನೂನ್ ರೀತಿಲಿ ಪ್ರಶ್ನೆ ಮಾಡಿ ಕೇಳಿ, ಇದನ್ ಮಾಡ್ಕೊಡಪ್ಪ ಅಂತ ಕೇಳ್ರಿ, ಅವ್ನ್ ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲೋ ಕೇಸ್ ಹಾಕಿ. ಯಾಕೆ ತಲೆ ಕೆಡ್ಸ್ಕೊಂತೀರಾ? ಗಾಡಿ ನಮ್ಮಲ್ಲೇ ಇಟ್ಕೊಂಡ್ ಅವನ ಮೇಲೆ ಕೇಸ್ ಹಾಕ್ಬೇಕು. ಗಾಡಿ ಅವ್ರ ಕೈ ಸಿಗಾಕಂದ್ಮೇಲೆ ಕೇಸ್ ಹಾಕಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಯಾಕೆ ಅವ್ರ ಕೈಯಲ್ಲಿ ಕೊಡ್ತೀರಾ? ನಿಮ್ಮ ಹತ್ರನೇ ಗಾಡಿ ಇಟ್ಕೊಂಡ್ ಕೊಡಿ. ನಮ್ಮ ಹತ್ರನೇ ಗಾಡಿ ಸೇಫ್ಟಿ ಆಗಿದ್ ಬಿಡ್ಬೇಕು, ಆಮೇಲೆ ಕೇಸ್ ಹಾಕ್ಬೇಕು. ಅವ್ರ ಕೈಯಲ್ಲಿ ಕೊಟ್ರುನು ಅವ್ರು ಯಾರಿಗೋ ಇನ್ನೊಬ್ಬನ್ಗೆ ಮಾರ ಹಾಕ್ತಾರೆ, ಒಂದ್ ಬುಕ್ ಅಲ್ಲಿ ಬರ್ಕೊಟ್ಬಿಟ್ಟು ಇಷ್ಟ ಕಟ್ಕೊಂಡ್ ಹೋಗು ಅಂದ್ಬಿಟ್ಟು ಕೊಡ್ತಾರೆ. ಅದು ನಿಮ್ಮ ಹೆಸರಲ್ಲೇ ಓಡ್ತಾ ಇರ್ತದ ಆಟೋ. ಸತ್ಯ ಅದು. ಇಷ್ಟ ಮಾಡಿ, ಇಲ್ಲಾಂದ್ರೆ ಈ ಆಡಿಯೋ ಕ್ಲಿಪ್ ಫೇಸ್ಬುಕ್ ಅಲ್ಲಿ ಹಾಕಿಸಕ್ ಅವನೇ ಹುಡುಕ್ತಾನೆ ನಿಮ್ಮನ್ನ. ಅವನೇ ಹುಡುಕ್ಬಿಟ್ಟು ನಿಮ್ಮನ್ನ ಕರ್ಸ್ಕೊಂತಾನ. ಅವನ ಹತ್ರಕ್ಕೆಲ್ಲ ಹೋಗ್ಬೇಡಿ, ಬನ್ನಿ ನಾನು ಏನೋ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಏನೋ ಜಿಂಚಾಕ್ ಮಾಡ್ತಾನೆ. ಹೋಗಿ ಹಂಗೆ ಇರ್ಲಿ ನೀವು ಏನ್ ಅನ್ಸುತ್ತೆ ಅದನ್ನ ಮಾಡಿ ಸಂತೋಷ ಪಡ್ತೀನಿ ನಾನು. ಅಪ್ಲೋಡ್ ಮಾಡ್ಕೊಡ್ತೀನಿ ಬಿಡಿ. ಓಕೆ, ಥ್ಯಾಂಕ್ ಯು ಸರ್.